ಒಂದ್ ಊರಾಗ ಜಾತ್ರೆ ನಡಿಬೇಕಂದ್ರ ಈ ಪಾಲ್ಕಿ ಹೋಗ್ಬೇಕ್ ನೋಡ್ರಿ. ಅದು ಯಾವ ಊರ ಆ ಊರಿಗೆ ಹೋಗ್ಬೇಕಂದ್ರ 43 45 ಕಿಲೋಮೀಟರ್ ನಡ್ಕೋತಿ ಹೋಗ್ಬೇಕ್ ನೋಡ್ರಿ. 90 ಡೇಸ್ ಸೋ ಮೆನಿ ವಿಲೇಜಸ್ ಒಳಗ ಡೇ 2 ಇದು ನೋಡ್ರಿ ಲಾಸ್ಟ್ ವಿಡಿಯೋ. ಇನ್ನ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ನೆಕ್ಸ್ಟ್ ಬರೋ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಟೈಮ್ ಇಲ್ಲ ಎಡಿಟಿಂಗ್ ಮಾಡಕ. ಒಂದು ಹಿಡನ್ ಪ್ಲೇಸಿಗೆ ಹೋಗಿ ಅಲ್ಲಿರುವಂತ ಎಲ್ಲಾ ಸ್ಥಳ ನೋಡ್ಕೊಂಡು ನೆಕ್ಸ್ಟ್ ಡೇ ವಿಡಿಯೋ ಮಾಡ್ಬೇಕಂತಂದು ಅಲ್ಲಿಂದ ಡೈರೆಕ್ಟ್ ತಾಂಬಾಕ್ ಬಂದಿನ್ರಿ. ತಾಂಬಾದಿಂದ ನಮ್ ಫ್ರೆಂಡಿಗೆ ಮೀಟ್ ಆಗಿ ಅವ್ರು ಕರ್ಕೊಂಡ್ ಬಂದಾರ ಬಂತನಾಳ ಜಾತ್ರೆಗೆ. ಈ ಊರಿನ ಹೆಸರ ಬಿಜಾಪುರ ಒಳಗಿರುವಂತ BLD ಕಾಲೇಜ್ ಒಳಗ ನಾ ಸ್ಟಡಿ ಮಾಡೋ ಟೈಮಿಗೆ ಶ್ರೀ ಬಂತನಾಳ ಶಿವಯೋಗಿಗಳು ಅಂತ ನಾ ಹೆಸರು ಕೇಳಿದ್ರಿ, ಬರೇ ಓದಿದ್ ನೋಡ್ರಿ. ಆದ್ರೆ ಇವತ್ತ ನಾ ಅದೇ ಒಂದು ಮಠಕ್ ಬಂದಿನತ್ತಂದ್ರ ನಂಗೆ ನಂಬಕ್ಕೆ ಆಲಕತ್ತಿಲ್ರಿ. ನೀವು ಫಸ್ಟ್ ಗೆ ನೋಡ್ರಿ ಆ ಒಂದು ಪಲ್ಲಕ್ಕಿ ರೆಬನಾಳದಿಂದ ಬಂತನಾಳಕ್ಕ ಪಾದಯಾತ್ರೆ ಮುಖಾಂತರ ಬರ್ತದಂತ ನೋಡ್ರಿ. ಆ ಒಂದು ಪಲ್ಲಕ್ಕಿ ಬಂದು ಪೂಜೆ ಮಾಡಿದ ಬಳಕ ಜಾತ್ರೆ ಸ್ಟಾರ್ಟ್ ಆಗ್ತದ ನೋಡ್ರಿ. ಜಾತ್ರಿ ನಾಳಿಗಾದ್ರಿ ಆದ್ರ ನಾ ಹಿಂದಿನ ದಿನ ಬಂದಿನ್ ನೋಡ್ರಿ. ನಾ ಬಂದ್ ಬಳಕ ಇಲ್ಲಿರುವಂತ ಅಪ್ಪಾಜಿಗಳಿಗೆ ತುಲಾಭಾರ ಮಾಡ್ಕೊತಿರು ಕೆಲವೊಂದಷ್ಟು ಪ್ರಶಸ್ತಿಗಳನ್ನು ಕೊಟ್ಟಾರ ನೋಡ್ರಿ. ಅದ್ರೊಳಗ ನನಗ್ ಗೊತ್ತಾಗಿದ್ದು ರಾಷ್ಟ್ರೀಯ ದಾಸೋಹ ರತ್ನ ಅನ್ನೋದು. ನನಗ ಇಲ್ಲಿ ಬಂದ್ ಬಳಕ ಗೊತ್ತಾಗ್ಯದ್ರಿ ಈ ಒಂದು ಮಠ ಶಿಕ್ಷಣ ಮತ್ತು ದಾಸೋಹಕ್ಕೆ ಜಗತ್ ಪ್ರಸಿದ್ಧ ಆಗಿದ್ದು. ಈ ಮಠದ ಜಾತ್ರೆ 3 ದಿನ ನಡೀತದಂತ್ರಿ. ಅದ್ರೊಳಗ ನಾಟಕ ಮತ್ತ ರಸಮಂಜರಿ ಎಲ್ಲಾ ಕಾರ್ಯಕ್ರಮಗಳು ಇರ್ತಾವಂತ ನೋಡ್ರಿ. ನಮ್ ಫ್ರೆಂಡ್ ಕರ್ಕೊಂಡ್ ಹೋಗಿ ತೋರ್ಸಕತ್ತಾನ್ರಿ ಎಷ್ಟು ದೊಡ್ಡದ ಮಠ, ಎಷ್ಟು ದೊಡ್ಡದ ಜಾತ್ರೆ ನಡೀತದಂದು. ಮಿನಿಮಮ್ 25 ರಿಂದ 30 ಎಕರೆ ಒಳಗ ನಡೀತದಂತ ನನಗ ಅನ್ಸಕತ್ತದ ನೋಡ್ರಿ. ಜಾತ್ರಿದು ನೈಟ್ ವ್ಯೂ ನೋಡಿ ಅಲ್ಲಿಂದ ಡೈರೆಕ್ಟ್ ತಾಂಬಾಕ್ ಬಂದು ತಾಂಬಾದಿಂದ ಡೈರೆಕ್ಟ್ ನಮ್ ದೋಸ್ತನ ಮನಿಗೆ ಹೋಗತ್ತಿ ನೋಡ್ರಿ. ಫಸ್ಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಬಿಟ್ಟು ಇದ್ಯಾಕ್ ಅಪ್ಲೋಡ್ ಮಾಡಕತ್ತೀನಿ ಅಂತಂದ್ರ ನಾಳೆಗೆ ಜಾತ್ರೆ ಅದ, ನನ್ನಿಂದ ಮತ್ತಷ್ಟು ಜನಕ್ಕೆ ಗೊತ್ತಾಗ್ಲಿ ತಂದು. ತಾಂಬಾದಿಂದ ಜಾತ್ರೆಗೆ ಹೋಗೋರ್ಗಿ ಆಟೋದವ್ರು ಮತ್ತ ಕ್ಲೋಸರ್ದವ್ರು ₹1 ತಗೋಲ್ ನೋಡ್ರಿ. ಹೋಗಿ ಕರ್ಕೊಂಡ್ ತಗೊಂಡ್ಬರ್ತಾರ. ಇನ್ಸ್ಟಾಗ್ರಾಮ್ ಬೈ ಒಳಗ ಯೂಟ್ಯೂಬ್ ಚಾನಲ್ ಲಿಂಕ್ ಅದ, ಹೊಸ ವಿಡಿಯೋ ಬರ್ತಿರ್ತಾವ. ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ನಮ್ ಫ್ರೆಂಡ್ ಮನಿಗ್ ಬಂದ್ ನೋಡಿದ್ರ 9:30 ಆಗ್ಯದ. ಅಂದ್ರೂ ಅಂಕಲ್ ಅಂಟಿ ಇನ್ನ ಕೆಲಸ ಮಾಡಕತ್ತಾರ ನೋಡ್ರಿ. ವಿಡಿಯೋ ಇಷ್ಟ ಆಗಿತ್ತಂದ್ರ ಫಾಲೋ ಮಾಡ್ರಿ, ಇಷ್ಟ ಆಗ್ಲಿಕ್ಕತ್ತಂದ್ರ ಶೇರ್ ಮಾಡ್ರಿ, ಹಾಗೆ ಕಮೆಂಟ್ ಮಾಡ್ರಿ. ಏನಾದ್ರೂ ತಪ್ಪಾಗಿ ಹೇಳಿದಂದ್ರ ನನಗ ತಿಳಿಸ್ರಿ, ಕಮೆಂಟ್ ಬಾಕ್ಸ್ ತಿಳಿಸ್ರಿ. ನಿಮ್ಮಿಂದ ಮತ್ತೊಬ್ಬರಿಗೆ ಹೆಲ್ಪ್ ಆಗ್ತದ.